ಇವಿಷ್ಟು ಬಿಡದಿಯ ಕಥೆ ಆದರೆ ಇನ್ನೊಂದು ಕಡೆ ಬೆಸ್ಕಾಂನಲ್ಲಿ ಸರ್ಕಾರದ ಅಧಿಕಾರಿಗಳು ಅಂದರೆ ಸರ್ಕಾರ ಯಾರನ್ನ ನೇಮಿಸ್ಕೊಂಡಿದೆಯೋ ಅಧಿಕಾರಿಗಳಾಗಿ ಸೇರಿಕೊಂಡು ಹೆಗ್ಗಣಗಳಾಗ್ಬಿಟ್ಟಿದ್ದಾರೆ. ಭ್ರಷ್ಟ ಇಂಜಿನಿಯರ್ಗಳಿಂದಾನೇ ಬೆಸ್ಕಾಂ ಸಂಸ್ಥೆಗೆ ಈಗ ಕೆಟ್ಟ ಹೆಸರು ಬರ್ತಾ ಇದೆ. ಯಾಕಂದ್ರೆ ಸರ್ಕಾರ ಅವ್ರಿಗೆ ಅನ್ನ ಕೊಡುತ್ತೆ, ಸಂಬಳ ಕೊಡುತ್ತೆ, ಅನ್ನ ಕೊಡುವಂತಹ ಸಂಸ್ಥೆಗೆನೆ ಕೆಲ ಇಂಜಿನಿಯರ್ಗಳು ದ್ರೋಹ ಬಗಿತಾ ಇದ್ದಾರೆ. ಎಡಬಲಿಗಳು, ಅದು ಗೆಸ್ಟೆಡ್ ಆಫೀಸರ್ಗಳು, ಎಡಬಲಿಗಳಿಂದ ಅನಧಿಕೃತ ಕನೆಕ್ಷನ್ ಅನ್ನು ನೀಡಲಾಗಿದೆ. ಇದರಿಂದಾಗಿ ಬೆಸ್ಕಾಂ ಸಂಸ್ಥೆಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ. ಎಡಬಲಿ ಜಿತೇಂದ್ರ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿತೇಂದ್ರ, ಅಸಿಸ್ಟೆಂಟ್ ಇಂಜಿನಿಯರ್ ಧವಳೇಶ್, ಇವರೆಲ್ಲರೂ ಕೂಡ ಗುತ್ತಿಗೆದಾರ ಶರಣಪ್ಪನಿಗೆ ಈಸಿ ಮಾಡಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಯಾವ ಹಣ ಬರಬೇಕಾಗಿತ್ತು ಟ್ಯಾಕ್ಸ್ ರೂಪದಲ್ಲಿ, ಶುಲ್ಕದ ರೂಪದಲ್ಲಿ, ಅದು ಈಗ ಇಂಜಿನಿಯರ್ಗಳಿಗೆ ಹೋಗಿದೆ. ಸುಮಾರು 20 ಲಕ್ಷ ರೂಪಾಯಿ ನಷ್ಟವನ್ನು ಬೆಸ್ಕಾಂಗೆ ಇವರು ಉಂಟು ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಸದೆ ಇವರ ಬಿಲ್ಡಿಂಗ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಬೆಸ್ಕಾಂನ ನಿಯಮಾವಳಿಗಳ ಪ್ರಕಾರ 500 ಚದರ ಮೀಟರ್ ವಿಸ್ತೀರ್ಣ ಮೇಲ್ಪಟ್ಟ ಕಟ್ಟಡಕ್ಕೆ ಟಿಸಿ ಕಂಪಲ್ಸರಿ. ಆದರೆ 527 ಚದರ ಮೀಟರ್ ಮೇಲ್ಪಟ್ಟಂತ 5 ಅಂತಸ್ತಿನ ಕಟ್ಟಡಕ್ಕೆ ಟ್ರಾನ್ಸ್ಫಾರ್ಮರೇ ಇಲ್ಲ. ಮೂರು ಅಂತಸ್ತಿನ ಕಟ್ಟಡ ನೋಡಿ, ಗಮನಿಸ್ತಾ ಇದ್ದೀರಾ ಒಂದು ಕಟ್ಟಡವನ್ನು. 500 ಸ್ಕ್ವೇರ್ ಮೀಟರ್ ದಾಟಿದ್ರೇನೆ ಒಂದು ಟ್ರಾನ್ಸ್ಫಾರ್ಮರನ್ನು ಟಿಸಿಯನ್ನು ಅಳವಡಿಸ್ಕೊಳ್ಬೇಕು. ಆದರೆ ಇಲ್ಲಿ 527 ಚದರ ಮೀಟರ್ ಮೇಲ್ಪಟ್ಟಿದೆ. ಆದರೂ ಕೂಡ ಪಬ್ಲಿಕ್ ಟ್ರಾನ್ಸ್ಫಾರ್ಮರ್ ಮೂಲಕನೇ ಅವರಿಗೆ ಕನೆಕ್ಷನ್ ನೀಡಿ ಸರ್ಕಾರಕ್ಕೆ ಸುಮಾರು 20 ಲಕ್ಷ ರೂಪಾಯಿ ನಷ್ಟವನ್ನು ಉಂಟು ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಎಡಬಲಿ ಜಿತೇಂದ್ರ, ಅಸಿಸ್ಟೆಂಟ್ ಇಂಜಿನಿಯರ್ ಧವಳೇಶ್ ಮೇಲೆ ಕೇಳಿ ಬಂದಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ರಘುಪಾಲ್. ಈಗ ಲೈವ್ ಮುಖಾಂತರ ಜಾಯಿನ್ ಆಗ್ತಾರೆ. ರಘು, ಈಗ ಒಂದು ಕಡೆ ಸರ್ಕಾರವೇ ಹೊರಡಿಸಿರುವಂಥ ಮಾರ್ಗಸೂಚಿ ಅದು 500 ಚದರ ಮೀಟರ್ಗಿಂತ ಮೇಲ್ಪಟ್ಟಿದ್ರೆ ಟಿಸಿ ಕಂಪಲ್ಸರಿ ಅಂತ. ಆದರೆ ಇಲ್ಲಿ 527 ಇದೆ, ಟಿಸಿ ಮಾತ್ರ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಫಾರ್ಮರ್ ಇಂದ ಕನೆಕ್ಷನ್ ಅನ್ನು ಹೇಳ್ಕೊಳ್ಳಿಕ್ಕೆ ಟ್ರಾನ್ಸ್ಫಾರ್ಮರ್ ಹಾಗಿದ್ರೆ ಶರಣಪ್ಪಂದ ಅಂತ. ರಾಹುಲ್, ಖಂಡಿತವಾಗಲೂ ಇಲ್ಲಿ ಒಂದಷ್ಟು ಜನ ಇಂಜಿನಿಯರ್ಗಳು, ಬೆಸ್ಕಾಂನ ಇಂಜಿನಿಯರ್ಗಳು ಮತ್ತೆ ಒಬ್ಬ ಭ್ರಷ್ಟ ವಿದ್ಯುತ್ ಗುತ್ತಿಗೆದಾರ ಶಾಮೀಲಾಗಿ ಬೆಸ್ಕಾಂ ಇಂಧನ ಇಲಾಖೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿರುವಂತಹ ಸ್ಟೋರಿ ಇದು. ಯಾಕಂದ್ರೆ ಈ ಹಿಂದೆ ಕೂಡ ಬೆಸ್ಕಾಂ ಸಂಸ್ಥೆಯಲ್ಲಿ ಯಾವ ರೀತಿಯಾದಂತಹ ಎಇಗಳು, ಇಗಳು ಕೆಲಸ ಮಾಡ್ತಾ ಇದ್ದಾರೆ, ಬೆಸ್ಕಾಂ ಸಂಸ್ಥೆಗೆ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ. ಜೊತೆಗೆ ಲೀಗಲ್ ಕನೆಕ್ಷನ್ ಕೊಟ್ಟು ಬೆಸ್ಕಾಂಗೆ ಬರಬೇಕಾಗಿರುವಂತಹ ಒಂದಷ್ಟು ಫೀಸ್ ಏನಿರುತ್ತೆ ಅದನ್ನ ನಷ್ಟ ಮಾಡ್ತಿದ್ದಾರೆ ಅನ್ನೋ ಒಂದು ಸ್ಟೋರಿಯನ್ನ ಈ ಹಿಂದೆ ಕೂಡ ನಾವು ಪ್ರಸಾರ ಮಾಡಿ ಬೆಸ್ಕಾಂ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ವಿ. ಮತ್ತೆ ಅದೇ ರೀತಿಯಾದಂತಹ ಪ್ರಕರಣಗಳು ಬೆಂಗಳೂರಿನಾದ್ಯಂತ ಈಗ ಪುನರಾವರ್ತನೆ ಆಗ್ತಿರುವಂತದ್ದು. ಬೆಸ್ಕಾಂನ ಹಿರಿಯ ಅಧಿಕಾರಿಗಳು ಇಷ್ಟನ್ನು ನೋಡಿಕೊಂಡು ಯಾಕೆ ಸುಮ್ಮನಿದ್ದಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಈ ವಿದ್ಯುತ್ ಗುತ್ತಿಗೆದಾರ ಏನಿದ್ದಾನೆ ಶರಣಪ್ಪ ಕುರುಬನಾಳ, ಈತನ ಬಗ್ಗೆ ನಾವು ಸಾಲು ಸ್ಟೋರಿಗಳನ್ನ ಮಾಡಿದ್ವಿ. ಯಾಕಂದ್ರೆ ಈತ ಒಬ್ಬ ಬ್ಲಾಕ್ ಮೇಲರ್ ಆಗಿ ಕೆಲಸ ಮಾಡಿದ್ದ. ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಬೆಸ್ಕಾಂನಲ್ಲಿ ಒಂದಷ್ಟು ಅಧಿಕಾರಿಗಳಿಂದ ಹಣ ವಸೂಲಿ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದ. ಈತನ ಮತ್ತೊಂದು ಸಿದ್ಧಗಂಗಾ ಎಲೆಕ್ಟ್ರಿಕಲ್ ಒಂದು ಶಾಪ್ ಅನ್ನ ಕೂಡ ನಡೆಸ್ತಾ ಇದ್ದಾನೆ. ಜೊತೆಗೆ ವಿದ್ಯುತ್ ಗುತ್ತಿಗೆದಾರನು ಕೂಡ ಆಗಿದ್ದಾನೆ. ಈತ ತನ್ನ ಪ್ರಭಾವವನ್ನು ಬಳಸಿ ಜೊತೆಗೆ ಕಿರಿಯ ಅಧಿಕಾರಿಗಳ ಮೇಲೆ ಸಾಕಷ್ಟು ಒತ್ತಡವನ್ನ ಹಾಕಿ ಇಂಜಿನಿಯರ್ಗಳಿಂದ ಒಂದು ಕಾನೂನು ಬಾಹಿರವಾದಂತಹ ಒಂದು ಸಂಪರ್ಕವನ್ನ ಪಡ್ಕೊಂಡಿರುವಂತದ್ದು. ಯಾಕಂದ್ರೆ ಬೆಸ್ಕಾಂ ನಿಯಮ, KERC ನಿಯಮ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ರೀತಿಯಾದಂತಹ ಒಂದು ಕಟ್ಟಡ ಒಂದು 500 ಚದರ ಮೀಟರ್ ಮೇಲ್ಪಟ್ಟಂತಹ ಕಟ್ಟಡ ಇದ್ದಂತಹ ಸಂದರ್ಭದಲ್ಲಿ ಆ ಕಟ್ಟಡಕ್ಕೆ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಕೆ ಮಾಡಿಕೊಡ್ಬೇಕಾಗಿರುವಂಥದ್ದು ಕಡ್ಡಾಯ. ಆದರೆ ಇಲ್ಲಿ ಬೆಂಗಳೂರಿನ ದೊಡ್ಡಬೆಲೆ ಗ್ರಾಮದ ಗ್ರೀನ್ ವ್ಯಾಲಿ ಲೇಔಟ್ನಲ್ಲಿ ಸೈಟ್ ನಂಬರ್ 351 ಮಾಲೀಕರಾಗಿರುವಂತಹ ಗೋಪಾಲ್ ಕೃಷ್ಣ ಅವರಿಗೆ ಸೇರಿರುವಂತಹ ಕಟ್ಟಡ ಇದು. ಈ ಕಟ್ಟಡದಲ್ಲಿ ಸುಮಾರು 527 ಚದರ ಮೀಟರ್ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಇವರು ಪರ್ಮಿಷನ್ ಅನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಬೆಸ್ಕಾಂಗೆ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಬರ್ಕೊಟ್ಟಿದ್ದಾರೆ, ನಾವು ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಸ್ಕೊಳ್ತೀವಿ,
ಬಿಟ್ಕೊಡ್ತೀವಿ. ಯಾಕಂದರೆ ಅಲ್ಲಿ ಮಾಲೀಕರಾಗಿರೋ ಸ್ಥಳದಲ್ಲಿ ಈತನ ಜಾಗ ಏನಿದೆ 40/64 ಅಳತೆಯ ಒಂದು ಜಾಗದಲ್ಲಿ 15 ಅಡಿ ಉದ್ದ 10 ಅಡಿ ಅಗಲದ ಒಂದು ಟ್ರಾನ್ಸ್ಫಾರ್ಮರ್ ಅಳವಡಿಕೆಗೆ ಜಾಗವನ್ನು ಬಿಟ್ಕೊಡ್ತೀವಿ ಅಂತೇಳಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ಒಂದು ಕನೆಕ್ಷನ್ ವಿದ್ಯುತ್ ಸಂಪರ್ಕವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸರ್ವಿಸ್ ಕನೆಕ್ಷನ್ ಅನ್ನು ತೆಗೆದುಕೊಂಡು ಅಂದರೆ ಪಬ್ಲಿಕ್ ಟ್ರಾನ್ಸ್ಫಾರ್ಮರ್ ಇಂದ ಕನೆಕ್ಷನ್ ಅನ್ನು ತೆಗೆದುಕೊಂಡು KERC ನಿಯಮವನ್ನು ಉಲ್ಲಂಘನೆ ಮಾಡಲಾಗಿದೆ. ಜೊತೆಗೆ ಬೆಸ್ಕಾಂ ಇಲಾಖೆಗೆ ಸಲ್ಲಿಕೆ ಆಗಬೇಕಾಗಿರುವಂತಹ ಒಂದಷ್ಟು ಹಣ ಏನಿದೆ ಮೊತ್ತ ಅದು ಕೂಡ ಇಲ್ಲಿ ನಷ್ಟ ಆಗಿರುವಂಥದ್ದು. ಯಾಕಂದ್ರೆ ಈ ಶರಣಪ್ಪ ಕುರುಬನಾಳ ಏನಿದ್ದಾನೆ AEE ಆಗಿರುವಂತಹ ಜಿತೇಂದ್ರ ಜೊತೆಗೆ AE ಧವಳೇಶ್ ಇಬ್ಬರ ಮೇಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರಿ ಅವರ ಮೇಲೆ ಒತ್ತಡವನ್ನು ಹಾಕಿ ಈ ರೀತಿಯಾದ ಅನಧಿಕೃತವನ್ನ ಕನೆಕ್ಷನ್ ಅನ್ನ ಮಾಲೀಕರಿಗೆ ಮಾಡಿಕೊಟ್ಟಿರುವಂಥದ್ದು. ಇದೇ ರೀತಿಯಾದಂತಹ ಇಂಜಿನಿಯರ್ಗಳು ಬೆಸ್ಕಾಂ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಅಂದ್ರೆ ಬೆಸ್ಕಾಂನ MD ಆಗಿರುವಂತಹ ಶಿವಶಂಕರ್ ಇರ್ಬೋದು, ಜೊತೆಗೆ ಇಂಧನ ಇಲಾಖೆಯ ಸಚಿವರಾಗಿರುವಂತಹ KJ ಜಾರ್ಜ್ ಅವರು ಕೂಡ ಈ ಬಗ್ಗೆ ಸೂಕ್ತ ಗಮನವನ್ನು ಹರಿಸಬೇಕು. ಯಾಕಂದ್ರೆ ಈಗಾಗಲೇ ಗೃಹ ಜ್ಯೋತಿ ಹೆಸರಿನಲ್ಲಿ ಸಾಕಷ್ಟು ಉಚಿತವಾಗಿ ವಿದ್ಯುತ್ ಅನ್ನ ರಾಜ್ಯ ಸರ್ಕಾರ ಪೂರೈಕೆ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಈ ರೀತಿಯಾದಂತಹ ಆರ್ಥಿಕ ನಷ್ಟ ಆಗ್ತಾ ಇದೆ. ಬೆಸ್ಕಾಂ ಜೊತೆಗೆ ಇಂಧನ ಇಲಾಖೆ ಯಾವ ರೀತಿಯಾಗಿ ಸರ್ವೈವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವರು ಯೋಚನೆ ಮಾಡಬೇಕಾಗುತ್ತೆ. ಇನ್ನಾದ್ರೂ ಇಂತಹ ಇಂಜಿನಿಯರ್ಗಳ ವಿರುದ್ಧ, ಇಂತಹ ಗುತ್ತಿಗೆದಾರರ ವಿರುದ್ಧ ಬೆಸ್ಕಾಂ ಇಲಾಖೆ ಜೊತೆಗೆ ಇಂಧನ ಇಲಾಖೆ ಶಿಸ್ತು ಕ್ರಮವನ್ನು ಜರುಗಿಸಬೇಕಾಗಿರುವಂತದ್ದು. ರಾಹುಲ್. ರೈಟ್ ರಘುಪಾಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.